ಅತಿಥಿ ದೇವೋ ಭವ ಅಂತ ದೊಡ್ಡವ್ರು ಹೇಳಿದ್ದಾರೆ. ಆದ್ರೆ ಈ ಅತಿಥಿ ದೇವರುಗಳು ಹೇಳ್ದೆ ಕೇಳ್ದೆ ಮನೆ ಹತ್ರ ಇದ್ ನೀನ್ 5 ನಿಮಿಷಕ್ಕೆ ಟಟ್ ಅಂತ ಬರೋವಾಗ ಹೇಳ್ತಾರೆ, ನೀ ಮನೆ ಹತ್ರ ಇದ್ವಿ ಹಂಗೆ ಬಂದ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಈಗ ಮನೆಗೆ ಬಂದಿರೋ ಅತಿಥಿಗಳಿಗೆ ಥಟ್ ಅಂತ ಏನ್ ಅಡ್ಗೆ ಮಾಡೋದು ಹಂಗೆ ಅಂತೂ ಕಳ್ಸಕ್ ಆಗಲ್ಲ. ಸೊ ಈ ಥಟ್ ಅಂತ ಪಟ್ ಅಂತ ಅಡ್ಗೆ ಮಾಡೋದು ಹೆಂಗೆ, ಮಾತಾಡ್ಸೋದು ಹೆಂಗೆ ಅಂತ ಹೇಳ್ಕೊಡೋದಕ್ಕೆ ಅಂತಾನೆ ಇವತ್ತಿನ ನಮ್ಮ ಸ್ಪೆಷಲ್ ಅತಿಥಿಗಳು ಬರ್ತಾ ಇದ್ದಾರೆ. ಓಕೆ, ಸೊ ಇವತ್ತಿನ ಸಂಚಿಕೆನ ಪ್ರಾರಂಭ ಮಾಡೋಣ. ಇದು ಸನದಿಯ ಪ್ರೆಸೆನ್ಸ್ ಅಡ್ಗೆ ಮನೆ, ಕೋ-ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸಿಲ್ ತರುತ್ತದೆ ನಿಮ್ಮ ಅಡಿಗೆಯ ಎಲ್ಲಾ ಪಯಣಕ್ಕೂ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲಿ, ಪವರ್ಡ್ ಬೈ ಎಸ್ಎಸ್ಪಿ ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್. ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ನಮ್ಮ ಅಡಿಗೆ ಮನೆಯಲ್ಲಿ ಬೆಳೆಸಿರುವಂತಹ ಎಲ್ಲಾ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸರಿದಿನ ಇನ್ನೊಂದು ರೆಸಿಪಿನ ತೋರಿಸೋದಕ್ಕೆ ಮೈಸೂರಿನ ಮೇನಕಾ ಅವರು ಬಂದಿದ್ದಾರೆ. ಇವತ್ತು ಯಾವ ರೆಸಿಪಿಯನ್ನ ಮಾಡ್ತಾರೆ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಮೈಸೂರಿನ ಮೇನಕಾ. ಮೈಸೂರಿನ ಮೇನಕಾ ಅಂತ ಅಂದ್ರೆ ನಾನು ಈ ಪೌರಾಣಿಕ ನಾಟಕದಲ್ಲಿ ಬರ್ತಾರಲ್ಲ ಆತರ ಬರ್ತೀರೇನು ಅನ್ಕೊಂಡೆ. ಇಲ್ಲ, ನೀವು ನೋಡಿದ್ರೆ ಫುಲ್ ಸುಕೋಮಲೆ ತರ ಬಂದಿದ್ದೀರಲ್ಲ. ವೆಲ್ಕಮ್ ಟು ಅವರ್ ಅಡ್ಗೆ ಮನೆ. ನನಗೋಸ್ಕರ ಏನ್ ತಗೋ ಬಂದಿದ್ದೀರಾ ನೀವು? ನಾನು ಇವತ್ತು ಸೋರೆಕಾಯಿ ತಾಳಿಪಟ್ಟು ಮಾಡ್ಬೇಕು ಅನ್ಕೊಂಡಿದೀನಿ. ಸೊ ಇವಾಗ ನಿಮ್ಗೆ ತಾಳಿಪಟ್ಟು ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೆಲ್ಲ ರೆಡಿ ಇದೆ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ನಾನು ಮೊದಲಿಗೆ ಜೋಳದ ಹಿಟ್ಟು ಹಾಕೋತಿದ್ದೀನಿ. ಓಕೆ, ಎಷ್ಟು ಹಾಕೋತೀರಾ ಜೋಳದ ಹಿಟ್ಟು? ನಾನು ಇವತ್ತು 4 ರೊಟ್ಟಿ ಆಗೋಷ್ಟು ಹಾಕಿ ಮಾಡ್ತೀನಿ. ಓಕೆ, ದೊಡ್ಡ ಬೌಲಲ್ಲಿ ಒಂದು ಹಾಫ್ ಬೌಲ್. ಓಕೆ, ನೆಕ್ಸ್ಟ್ 1 ಸ್ಪೂನ್ ಅಷ್ಟು ಈರುಳ್ಳಿ ಹಾಕಿ. ಈರುಳ್ಳಿ ಒಂದು ಕ್ವಾಂಟಿಟಿ ಇಷ್ಟಕ್ಕೆ ಸಾಕಾಗುತ್ತೆ ಅದಕ್ಕೆ. ಓಕೆ, ಅರ್ಧ ಸ್ಪೂನ್ ಅಷ್ಟು ಮೆಣಸಿಕಾಯಿ ಹಾಕೋದು. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕತ್ತಾ ಇದ್ದೀನಿ. ಓಕೆ, ಸ್ವಲ್ಪ ಸಬ್ಬಸಿಗೆ ಸೊಪ್ಪು. ಸಬ್ಬಸಿಗೆ ಸೊಪ್ಪು, ವಾವ್. ಸ್ವಲ್ಪ ತೆಂಗಿನ ತುರಿ. ಓಕೆ, ಸ್ವಲ್ಪ ತೆಂಗಿನ ತುರಿ. ಮೇನ್ ಇಂಗ್ರೀಡಿಯೆಂಟ್ಸ್ ಇದು ಸೋರೆಕಾಯಿ. ಓಕೆ, ಎಷ್ಟು ಹಾಕೊಳ್ಳೋಣ ಸೋರೆಕಾಯಿ? ಇದೊಂದು 2 ಟೇಬಲ್ ಸ್ಪೂನ್ ಸಾಕು. 2 ಟೇಬಲ್ ಸ್ಪೂನ್. ಇಲ್ಲಿ ಹಾಫ್ ಫುಲ್ ತಗೊಂಡಿದ್ದೀವಲ್ಲ ಅಷ್ಟಕ್ಕೆ ಸಾಕಾಗುತ್ತೆ. ನೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕು. ಓಕೆ, 1/4 ಟೇಬಲ್ ಸ್ಪೂನ್ ಸಾಕು. ಏನಕ್ಕ ನಿಮ್ಮ ಯಜಮಾನ್ರ ಹೆಸರು? ಸ್ವಾಮಿ. ಸ್ವಾಮಿ ಚೆನ್ನಾಗಿದೆ. ಮೇನಕ್ಕೆ ಅಂದ್ರೆ ಸ್ವಾಮಿ. ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ನಿಮ್ ಯಜಮಾನ್ರ ಫೋನ್ ನಂಬರ್ ಗೊತ್ತಾಕ ನಿಂಗೆ? ಹೇಳಿ. ಫಸ್ಟ್ ಆಫ್ ಆಲ್ ಫೋನ್ ಮಾಡಿದಾಗ ಅಲ್ಲ ಅನ್ನಲ್ಲ ತಾನೆ. ನೋಡಿ ನಿಮ್ ಎಕ್ಸ್ಪ್ರೆಷನ್ ಹೆಂಗ್ ಕೊಡ್ತಾರೆ ಅಂತ. ನೀವು ಅಂತ ಗೊತ್ತಿರಲ್ಲ. ನಾನಂತ ಗೊತ್ತಾಗೋಗ್ಬಿಟ್ರೆ ಅವಾಗ ಲವ್ ಅಲ್ಲಿ ಮಾತಾಡ್ತಾರೆ, ಗೊತ್ತಾಗ್ಬಾರ್ದು. ಆಯ್ತು ಮಾಡಿ. ನಿಮ್ ಯಜಮಾನ್ರ ನಂಬರ್ ಚಾನ್ಸ್ ಇಲ್ಲ ಅವ್ರ ಲವ್ ನಡಕ್ಕೆ. ಹೌದಾ? ಆದ್ರೂ 2 ಮಕ್ಳಾಗಿದೆ. ನನ್ನ ಜೊತೆ ಇರೋದೇ ಬೇರೆ, ಬೇರೆ ಜೊತೆ ಮಾತಾಡೋದೇ ಬೇರೆ ಅಲ್ವಾ? ಕಣಕ್ಕ ಎಲ್ಲಾರನ್ನು ಎಂಡ್ರು ಅಂತ ನೋಡಕ್ ಹೊರಗೆ ಕೂತ್ಕೆಲ್ಲ ನಿಂಗೆ ಗಂಡಂದು. 8296 8296. ಹಿಂಗಾಗ್ತಿದೆ. ಹಲೋ ಹಲೋ ಹೇಳಿ ಸರ್, ನಮಸ್ತೆ. ಹೇಳಿ. ಸರ್, ನಿಮ್ದು ಫೋಟೋ ಮತ್ತೆ ಫೋನ್ ನಂಬರ್ ಬಂದಿತ್ತು. ಹುಡ್ಗ ಬ್ಯಾಚುಲರು, ಚೆನ್ನಾಗಿ ಕೆಲಸ ಮಾಡವನೆ, ಬೆಂಗಳೂರಲ್ಲಿ ಅವನೇ ಅಂತ ಅದಕ್ಕೇನೆ ನಮ್ಮ ಅಮ್ಮ ಫೋನ್ ಮಾಡ್ಬಿಟ್ಟು ಮಾತಾಡು, ಯಾವಾಗ ಬರ್ತಾರೆ ಹೆಣ್ಣು ನೋಡಕ್ಕೆ ಕೇಳ್ಕಂದ್ರು ಸರ್. ಅದಕ್ಕೆ ಫೋನ್ ಮಾಡಿದೆ. ಎಲ್ಲಿದ್ದೀರಾ ಸರ್ ನೀವು? ಫೋನ್ ನಂಬರ್ ಕೊಟ್ಟಿದ್ಯಾರು? ಸರ್, ನಮ್ಗೆ ಇಲ್ಲಿ ನಮ್ಮನೆ ಹತ್ರವ ಸರೋಜಕ್ಕ ಅಂತ ಅವ್ರೆ ಸರ್, ಕೊಪ್ಪಲಲ್ಲಿ. ಸರ್, ಹಿಂಗ ಆರನ್ ಮಾಡಿಬೇಡಿ ಸರ್, ನಂಗೆ ಒಂಥರ ಆಯ್ತದೆ. ಅದಕ್ಕೆ ಯಾವಾಗ ಬರ್ತೀರಿ ಹೆಣ್ಣು ನೋಡಕ್ಕೆ, ಯಾವಾಗ ಬರ್ತೀರಿ ಅಂತ ಕೇಳಿ. ಈ ಕಾಮಿಡಿ ಸ್ವಾಮಿ ಅಣ್ಣ ಚೆನ್ನಾಗಿದ್ದೀರಾ? ಅದೇನ ಮಾತಾಡ್ಕೊಳ್ರಪ್ಪ, ನಿಮ್ ಹೆಂಡ್ರಿಲ್ಲ ಅವಳ ಕಡೆ ನಾವ್ಯಾಕೆ ಗಂಡ ಹೆಂಡ್ರ ಮಧ್ಯೆ ಮಾತಾಡು. ಹಲೋ. ಹಲೋ, ನಾನು ರೊಟ್ಟಿ ಮಾಡ್ಬಿಟ್ಟು ಮಾತಾಡ್ತೀನಿ. ನಾನ್ ರೊಟ್ಟಿ ಮಾಡಕ್ ನಾನ್ ಫೋನ್ ಮಾಡಿದ್ನ. ಐ ಲವ್ ಯು ಸ್ವಾಮಿ. ಐ ಲವ್ ಯು ಸ್ವಾಮಿ. ಇವತ್ತು ನಂಗೆ ನಾಚಿಕೆ ಆಗೋಯ್ತು. ಇನ್ನೊಂದ್ಸರಿ ಹೇಳಿ. ಇನ್ನೊಂದು ಬೇಡವಾ ಹೇಳಿ. ಕಟ್ಟೆ ಮಾಡ್ಬಿಟ್ರು ಅವ್ರು. ಕ್ಯಾರೆಟ್ ಹಾಕೊಳ್ಳೋದು ಮರ್ತಿದ್ದೆ. ಎಷ್ಟು ಹಾಕೊಳ್ಳೋಣ ಕ್ಯಾರೆಟ್? ಸಾಕು, 1 ಸ್ಪೂನ್ ಅಂದಾಜ್ ಮೇಲೆ. ಓಕೆ, ಇವಾಗ ನೀರ ಕಲ್ಸ್ಕೊತೀನಿ. ಇವಾಗ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಇಷ್ಟು ಬಂದ್ರೆ ಸಾಕು. ಓಕೆ, ಈಗ ಇದು ತವಾ ಬೇಕು. ನೀವು ರೊಟ್ಟಿ ತಡ್ತಾ ಇದ್ದೀರಾ? ಏನ್ ಮಾಡ್ಲಿ, ನಾನೇನು ರೆಡಿ ಮಾಡಿ. ತವಾ ಬೇಕು, ಸ್ಪ್ರೆಡ್ ಮಾಡ್ಕೊಂಡು. ಸೊ ಈಗ ಮನೇಲಿ ಪೇಪರ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ತವಾ ಮೇಲೆ ಹಾಕೋಬಹುದಾ? ತವಾ ಮೇಲೆ ಹಾಕೋದು ಅಷ್ಟು ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಬರಲ್ಲ. ಒಂದ್ ಕಡೆ ತೆಳ್ಳು, ಒಂದ್ ಕಡೆ ಮತ್ತೆ ಆಗುತ್ತೆ ಅಂತ ಕರೆಕ್ಟ್ ಆಗಿ ಬರಲ್ಲ ಅಂತ.
ಇಷ್ಟೆಲ್ಲ ಪ್ರೊಸೀಜರ್ ಇದೆ ಅಲ್ವಾ ಪಾಪ ರೊಟ್ಟಿ ಮಾಡ್ಬೇಕಾದ್ರೆ ಹಾಕಿದ ತಕ್ಷಣ ತಕ್ಕೋಬಾರ್ದು ಕವರ್. ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕೋದಿಲ್ಲ, ಜಾಸ್ತಿನೇ ಎಣ್ಣೆ ಬೇಕಾಗಲ್ಲ, ನಾನ್ ಸ್ಟಿಕ್ ಅಲ್ವಾ. ಓಕೆ. ಅಂಡ್ ನಮ್ಮ ಕಿಚನ್ ಅಲ್ಲಿ ನಾವು ಯಾವಾಗ್ಲೂ ಫ್ರೀಡಮ್ ಆಯಿಲ್ ಯೂಸ್ ಮಾಡೋದು, ತುಂಬಾ ಹೆಲ್ದಿ. ಸೊ ನೀವು ಕಡಿಮೆ ಎಣ್ಣೆ ಹಾಕೋದು ನಡೆಯುತ್ತೆ, ತೊಂದರೆ ಇಲ್ಲ. ಇವಾಗ ಅದು ಬೇಯಷ್ಟರಲ್ಲಿ ಇನ್ನೊಂದು ರೊಟ್ಟಿ ಮಾಡ್ಕೊತೀರಾ. ವಾವ್, ವಾಕೆ. ಇವಾಗ ಒಂದು ರೊಟ್ಟಿ ರೆಡಿ ಆಗಿದೆ. ವಾಕೆ. ಎರಡನೇ ರೊಟ್ಟಿ ರೆಡಿ ಆಯ್ತು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಚಟ್ನಿಲೂ ತಿನ್ಬೋದು, ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಮೊಸರು ತುಂಬಾ ಟೇಸ್ಟ್ ಆಗಿರ್ತದೆ. ಹೌದಾ? ರಿಯಲಿ ಸೂಪರ್. ಹಂಗಾರೆ ಮೊಸರು ಇಡೋಣ ಕಣಕ್ಕ. ನೀನ್ ಬೆಸ್ಟ್ ವೇಸ್ಟೇ ಮಾಡಲ್ಲ ಅಂದ್ರೆ ಬೆಸ್ಟ್ ಮೊಸರು. ನಮ್ಗೆ ನಮ್ ಕಡೆ ಹೆಂಗ್ ಮಾಡ್ತೀವಿ ಅಂದ್ರೆ ಒಡ್ಗಾರ ಉಪ್ಸಾರ ಅಂತಾರಲ್ಲ, ಗೊತ್ತಾ ನಿಮ್ಗೆ? ಗೊತ್ತು. ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅದು ಮತ್ತೆ ತುಪ್ಪ ಹಾಕೊಂಡು ಮೊಸರು ಗೆಚ್ಕೊಂತಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಸೋರೆಕಾಯಿ ತಾಳಿಪಟ್ಟು ರೆಡಿ. ವಾವ್, ತಿನ್ನೇ ಬಿಡೋಣ. ಏನಕ್ಕ ಇಷ್ಟೊಂದು ಬಿಸಿದೆ, ಹೆಂಗಾಗ ತಿನ್ನೋದು? ನಮ್ಮ ಮೇನಕಾ ಮೇಡಮ್ ಅವರು ಇವತ್ತು ನಮಗೆ ಸೋರೆಕಾಯಿ ತಾಳಿಪಟ್ಟನ ಮಾಡ್ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಅವ್ರು ಹೇಳಿದ್ರು ಬೆಸ್ಟ್ ಕಾಂಬಿನೇಷನ್ ಮೊಸರು ಇರುತ್ತೆ, ಬಿಕಾಸ್ ಇದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಅಂತ. ಸೊ ಹಾಗಾಗಿ ಬನ್ನಿ ಒಂದ್ಸರಿ ಟೇಸ್ಟ್ ಮಾಡೋಣ. ಏನಕ್ಕ ಸ್ವಾಮಿದು ಎದ್ದು ಕಾಣ್ತಿದೆ ರೊಟ್ಟಿಲಿ, ಚೆನ್ನಾಗಿದೆ. ನೀವ್ ಹೇಳ್ದಂಗೆ ಮೊಸರು ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್, ಜೊತೆನೆ ತುಂಬಾ ಚೆನ್ನಾಗಿರ್ತದೆ. ನಿಮ್ಮ ಈ ಸೋರೆಕಾಯಿ ತಾಳಿಪಟ್ಟುಗೆ ನನ್ನ ಕಡೆಯಿಂದ ಮಜ್ಗೆ. ಸೋರೆಕಾಯಿ ತಾಲಿಪಟ್ಟು ಮಾಡುವ ವಿಧಾನ: ಒಂದು ಪಾತ್ರೆಗೆ ಅರ್ಧ ಬೌಲ್ ಜೋಳದ ಹಿಟ್ಟು, 1 ಟೇಬಲ್ ಸ್ಪೂನ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ, 1 ಟೇಬಲ್ ಸ್ಪೂನ್ ಹೆಚ್ಚಿದ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಸೇರಿಸಿ. ನಂತರ ಸ್ವಲ್ಪ ತೆಂಗಿನ ತುರಿ, 2 ಟೇಬಲ್ ಸ್ಪೂನ್ ತುರಿದ ಸೋರೆಕಾಯಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ನೀರು ಸೇರಿಸುತ್ತಾ ಮೃದುವಾಗಿ ಕಲಸಿಕೊಳ್ಳಿ. ಕಲಸಿಟ್ಟುಕೊಂಡ ತಾಲಿಪಟ್ಟು ಹಿಟ್ಟನ್ನು ಬಟರ್ ಪೇಪರ್ ಮೇಲೆ ಇಟ್ಟು ಕೈಯಿಂದ ತೆಳುವಾಗಿ ತಟ್ಟಿಕೊಳ್ಳಿ. ಈಗ ತವ ಒಲೆ ಮೇಲೆ ಇಟ್ಟು ಬಿಸಿಯಾಗಲು ಬಿಡಿ. ತವ ಬಿಸಿಯಾದ ನಂತರ ಸ್ವಲ್ಪ ಅಡುಗೆ ಎಣ್ಣೆ ಸವರಿ ತಟ್ಟಿದ ತಾಲಿಪಟ್ಟು ತವ ಮೇಲೆ ಬಟರ್ ಪೇಪರ್ ಸಮೇತ ಹಾಕಿ. ನಂತರ ನಿಧಾನವಾಗಿ ಬಟರ್ ಪೇಪರ್ ತೆಗೆಯಿರಿ. ತಾಲಿಪಟ್ಟು ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ 2 ಕಡೆಗಳು ತಿಳಿಕಂದು ಬಣ್ಣ ಬರುವವರೆಗೆ ಚೆನ್ನಾಗಿ ಬೇಯಿಸಿದರೆ ಸೋರೆಕಾಯಿ ತಾಲಿಪಟ್ಟು ಸವಿಯಲು ಸಿದ್ಧ. ಮೇನಕಾ ಮೇಡಮ್ ಅವರೇ, ನಿಮ್ಮ ಲೈಫ್ನ ಜರ್ನಿ ಇಷ್ಟೇ ಹಸಿರಾಗಿರ್ಲಿ ಅಂತ ಕೇಳ್ಕೊತೀವಿ. ಹಸರನ್ನ ಉಳಿಸಿ ಬೆಳೆಸಿ ನಮ್ಮ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಕಂಟೆಂಟ್ ನಾನೇ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸ್ತಾ ಇರುವಂತಹ ಡಿಜಿಟಲ್ ಕ್ವೀನ್. ಸೊ ಪ್ಲೀಸ್ ವೆಲ್ಕಮ್ ಕಾಂಟೆಂಟ್ ಕ್ರಿಯೇಟರ್ ರಶ್ಮಿ. ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಕ್ಯಾಂಪಿ, ವೆಲ್ಕಮ್ ಟು ಅವರ್ ಅಡ್ಗೆ ಮನೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ನೋಡಿ ಬಹಳ ಖುಷಿ ಆಯ್ತು. ಸೊ ಅವಳಿ ಜವಳಿ ಮಕ್ಕಳಿಗೆ ತಾಯಿಯಾಗಿ ಸಂತೋಷ್ ಅವರ ಜೊತೆಗೆ ಸಂತೋಷವಾಗಿ ಸಂಸಾರವನ್ನ ಮಾಡುತ್ತಿರುವ ನಮ್ಮ ರಶ್ಮಿ ಅಕ್ಕ, ಇದು ನಿಮ್ಮ ಅಡ್ಗೆ ಮನೆ. ನಾಚ್ಕೋ, ಪಾತ್ರ ಸಾಮಾನೆಲ್ಲ ಮಾತ್ರ ನಂದೇ. ಇದು ನನ್ನಿಂದ ನಿಮ್ಗೆ ಪ್ರೀತಿ ಗೀತಿ ಇತ್ಯಾದಿ ನನ್ನೇನಾದ್ರು ಕೇಳ್ಬೇಕು ಅಂತ ನಿಮ್ಮ ಮನ್ಸಲ್ಲಿ ಥಟ್ ಅಂತ ಏನಾದ್ರು ಬಂದ್ರೆ ಫಟ್ ಅಂತ ಕೇಳ್ಬೇಡಿ. ಓಕೆ, ಖಂಡಿತವಾಗ್ಲೂ ಕೇಳಿ. ಸೊ ಈಗ ಚಟ್ ಫಟ್ ಅಂತ ಸಾಸಿವೆ ಸೌಂಡ್ ಮಾಡೋ ತರ ಏನ್ ಅಡ್ಗೆ ಮಾಡ್ತಾ ಇದೀರಾ ನಮಗೋಸ್ಕರ? ಒಗ್ಗರಣೆ ಎಲ್ಲ ಏನು ಹಾಕಲ್ಲ, ಬಹಳ ಈಸಿ ಆಗಿರೋ ಪ್ರೋಟೀನ್ ದೋಸೆ ಮಾಡ್ಕೊಡ್ತಾ ಇದೀನಿ. ಹೌದು, ದೋಸೆ. Yes. ಹೊಡಿ ಅಕ್ಕ ಕೈನ. ನೀನ್ ಅಂದಕ್ಕೆ ಅದೇ ಕಾರಣ. ತುಂಬಾ ನೋಡ್ಬೇಡಿ, ಲವ್ ಆಯ್ತದೆ ಒಂಥರ ಹಂಗೆ ನಗ್ಬೇಡಿ ಕಡೆ. ಸ್ಪ್ರೌಟ್ಸ್ ಎಲ್ಲ ಜಾಸ್ತಿ ತಿಂತೀನಿ. ಏನ ಸ್ಪ್ರೌಟ್ಸ್? ಅದೇ ಕಾಳುಗಳು, ಮೊಳಕೆ ಕಟ್ಟಿರೋದು. ದಯವಿಟ್ಟು ಇನ್ ಕನ್ನಡ ಕ್ಷಮೆ ಇರ್ಲಿ. ಓಕೆ, ಎಷ್ಟೊತ್ತಲ್ಲಿ ತಿಂತೀರಾ? ಬೆಳಗ್ಗೆ ಎದ್ದಿದ್ ಬ್ರೇಕ್ಫಾಸ್ಟ್. ತಕ್ಷಣ ಒಂದೊಲ್ಲು ಜಲ್ಲ, ಸ್ನಾನ ಮಾಡಲ್ಲ, ಏನಿಲ್ಲ, ಎದ್ದೊಟ್ಟಿಗೆ ಫ್ರೂಟ್ಸ್ ತಿನ್ಬಿಡ್ತಾರಂತ. ಅಲೋ ಅಲ್ಲ ನಯನ. ಆಯ್ತು ನಯನಕ್ಕ. ಸಿಂಹ ಎಲ್ಲ ಅಲ್ಲೂ ಜೊತಾ ಹೆಂಗಿದ್ದಾರೆ? ನಾವು ತೊಳ್ಕೊಳ್ಳೋದು ಅವರು ಮೈ ತೊಳ್ಕೊಳ್ಳಲ್ಲ, ನಾವು ತೊಳ್ಕೊಳ್ಳೋದು ಬೇಡವಾ ಅಂದೆ. ಸರಿ ಆಯ್ತು. ನಿಮ್ಮ ಹತ್ರ ಮಾತಾಡಿ ಬಹಳ ಕಷ್ಟ, ಬಟ್ ನಂಗೆ ನಿಜ ತುಂಬಾ ಖುಷಿ ಆಯ್ತು. ನನಗೂ ಬಹಳ ಖುಷಿ ಆಯ್ತು. ಓಕೆ, ಸೊ ರಶ್ಮಿ ಅಕ್ಕ ಪ್ರೋಟೀನ್ ದೋಸೆ ಮಾಡ್ತೀರಾ ಅಂತ ಹೇಳಿದಿರಾ. ಸೊ ನನ್ಗೆ ಇವಾಗ ಎಕ್ಸ್ಟ್ರಾ ಹಸುವಾಗಿ ಹೋಗ್ಬಿಡ್ತು. ಸೊ ಏನ್ ಬೇಕು ನಿಮ್ಗೆ ಸ್ಟಾರ್ಟ್ ಮಾಡಕ್ಕೆ? ಇವಾಗ ಕಾಬೂಲ್ ಕಡಲೆ ಬೇಕು, Okay. ಕಳೆಕಾಯಿ ಬೀಜ ಬೇಕು, Okay. ಹಾಗೆ ಹೆಸರು ಕಾಳು ಬೇಕು. ಎಲ್ಲ ಇದನ್ನೆಲ್ಲ ನೆನೆ ಹಾಕ್ಬೇಕು 12 ಅವರು. ಓಕೆ, ಸೊ ಅದು ಮೊಳಕೆ ಬಂದಿರುತ್ತಲ್ವಾ, ಅದ್ರಲ್ಲಿ ಮಾಡೋ ಅಂತ ದೋಸೆ ಇದು. ಓಕೆ, ಸೊ ಇವಾಗ ಅದನ್ನೆಲ್ಲ ಏನ್ ಮಾಡ್ಕೊಳ್ಳೋಣ ನಾವು? ರುಬ್ಬೇಕು. ಮಿಕ್ಸಿ. ಎಸ್. ಸೊ ಇವತ್ತಿನ ನಮ್ಮ ಪ್ರೋಟೀನ್ ದೋಸೆಯನ್ನ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾ ಇದೀವಿ ನಮ್ಮ ಬೋರಸೆಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ. 1 ಕಪ್ ಕಾಬೂಲ್ ಕಡಲೆ,
ನೆನ್ಸಿರೋದು. 2ನೇ ಕಪ್ಪು ಕಳೆಕಾಯಿ ಬೀಜ, ಓ, ಅದು ಕೂಡ ನೆನ್ಸಿರೋದು. ಕಳ್ಳೆಕಾಯಿ ಎಕ್ಸಾಕ್ಟ್ಲಿ. ಎಷ್ಟೊತ್ತು ನೆನ್ಸಿದ್ದೀರಾ? 12 ಅವರು. ಓ ವಾವ್. ಅವಾಗ್ಲೇ ಅಲ್ವಾ ಮೊಳಕೆ ಬರೋದು, ಸೊ ಹಂಗಾಗಿ ನಿಮ್ ಮನೆಯಿಂದಾನೆ ನೆನ್ಸ್ಕೊ ತಗೊಂಡ್ಬಂದ್ಬಿಟ್ರಾ? ಕರೆಕ್ಟ್. ಆಮೇಲೆ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಮೆಣಸಿನಕಾಯಿ ಹಾಕೊಬೇಕು. ಎಷ್ಟು ಬೇಕು? ಏನೋ ನಿಮ್ ಇಷ್ಟ ಬಂದಿರಾ? ಖಾರ ಜಾಸ್ತಿ ಹಾಕ್ಲಾ? ಹೆಂಗಾರ ಬೆಳಗ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ. ಅಷ್ಟು ಹಾಕಕ್ಕ. ಎರಡು ಸಾಕಲ್ವಾ? ಓಕೆ. ಶುಂಠಿ ಸ್ವಲ್ಪ. ಓ, 1 ಇಂಚು. ಓಕೆ, 2 ಹಾಕಿದ್ದೀನಿ. ಓಕೆ. ಬೆಳ್ಳುಳ್ಳಿ ಒಂದು 3 ರಿಂದ 4 ವಾಕೆ ಅಷ್ಟೇ. ಅಂಡ್ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು. ಓ, ಎಷ್ಟು? ಸ್ವಲ್ಪ ಗೊತ್ತಾಗುತ್ತೆ ಕ್ವಾಂಟಿಟಿ. ಓಕೆ. ಸೊ ಇದನ್ನೆಲ್ಲ ರುಬ್ಕೊಂಡ್ಬಿಡೋಣ. ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ನೀರು ಹಾಕೋಣ. ಸಾಕು. ಎಸ್. ಇದು ಹಿಂಗೆ ಹಾಕಿದ್ರೆ ದೋಸೆ ಬರಲ್ಲ. ಅದಕ್ಕೆ ಒಂದು 2-3 ಸ್ಪೂನ್ಸ್ ರಾಗಿ ಹಿಟ್ಟಿರುತ್ತಲ್ವಾ, ಅದನ್ನ ಸ್ವಲ್ಪ ಹಾಕ್ಬೇಕು. ಓಕೆ. ರಾಗಿ ಹಿಟ್ಟು. ಹೌದು, ಎಲ್ಲಾನು ಬಹಳ ಹೆಲ್ದಿ. ಓ ವಾವ್. ಉಪ್ಪು ಎಷ್ಟು ಹಾಕೋಬೇಕು? ರುಚಿಗೆ ತಕ್ಕಷ್ಟು. ಅಂದ್ರೆ ನೀವು ಅಡ್ಗೆ ಕಾರ್ಯಕ್ರಮ ನೋಡ್ತೀರಾ? ಹೌದು, ಚಿಕ್ಕ ವಯಸ್ಸಿಂದ ನೋಡ್ತಾನೆ ಇರ್ತೀವಲ್ಲ, ಆ ಡೈಲಾಗ್ ಎಲ್ಲ ಮರಿಲಿಕ್ಕಾಗುತ್ತಾ? ರುಚಿಗೆ ತಕ್ಕಷ್ಟು ಉಪ್ಪು. ಒಂದ್ ಸೌಟ್ ಕೊಟ್ರೆ ಒಂದ್ ರೌಂಡ್ ಕಳ್ಸಿ. ಅಕ್ಕ ಹೇಳಮ್ಮ. ಈಗ ನೀನು ಫುಲ್ ಈಗ ಇನ್ಫ್ಲೂಯೆನ್ಸರ್, ಫೋಟೋಸು, ವಿಡಿಯೋಸು ಸಿಕ್ಕಾಪಟ್ಟೆ ಇರತ್ತಪ್ಪ ನಿನ್ ಫೋನ್. ಹೌದು. ಡಿಲೀಟ್ ಮಾಡ್ಬೇಕು ಅಂತ ಅನ್ಕೊಂಡು ಮಾಡದೇ ಇರೋ ಫೋಟೋ ಯಾವ್ದು? ಡಿಲೀಟ್ ಮಾಡ್ಬೇಕು ಅನ್ಕೊಂಡ್ರೆ ಅದು ಮಾಡಿಲ್ಲ. ಅಂತವ್ ಯಾವು ಇಲ್ಲಪ್ಪ. ಯಾವ ಇಲ್ಲ. ನನ್ ಫೋನಲ್ಲಕ್ಕ ಒಂದ್ 2,000 ಫೋಟೋ ಅವೆ. ಯಾರ್ದೊಂದ್ ಕೇಳಿ. ಯಾರ್ದು? ನನ್ ಗಂಡಂದು. ಈಗ ನಿಮ್ ವಾಟ್ಸ್ಆಪ್ ಡಿ ಪಿ ನೋಡಿ, ನಿಮ್ ಇನ್ಸ್ಟಾಗ್ರಾಮ್ ನಿಮ್ ಪ್ರೊಫೈಲ್ ಪಿಕ್ಚರ್ ನೋಡಿ, ನಿಮ್ಮಲ್ಲಿ ಕ್ರಸ್ ಆಗಿ ಯಾರಾದ್ರೂ ಮಕ್ಳಿಗಿದ್ರು ಪರವಾಗಿಲ್ಲ ನೀನೇ ಬೇಕು ಅಂತ ಯಾರಾದ್ರೂ? ಇಲ್ಲ, ಹೆಣ್ಮಕ್ಳಿದ್ದಾರೆ. 2 ಸೆಕೆಂಡ್ ಗ್ಯಾಪ್ ಕೊಟ್ಬಿಟ್ಟು ಹೇಳ್ದಲ್ಲ, ಆ ಗ್ಯಾಪ್ ಅಲ್ಲೇ ಗೊತ್ತಾಗೋಯ್ತು. ಮನ್ಸಲ್ಲೇನೋ ಒಂದ್ ಮಡಿಕೊಂಡು ಫಿಲ್ಟರ್ ಮಾಡ್ಬಿಟ್ಟು ಮಾಮೂಲಿ ಇರ್ತಾವಲ್ಲ. ಎದ್ರಿಗೆ ಬಂದು ಯಾರಾದ್ರೂ ಪ್ರಪೋಸ್ ಮಾಡೋ ಅಂದ್ರೆ ಇಲ್ಲ, ನಾನು ಅದ್ರದ್ದೆಲ್ಲ ರಿಪ್ಲೈ ಮಾಡಕ್ ಹೋಗಲ್ಲ. ಜಸ್ಟ್ ಬ್ಲಾಕ್ ಮಾಡ್ಬಿಟ್ಟು ಬಿಟ್ಬಿಡ್ತೀನಿ. ಎಸ್, ಅಷ್ಟೇ. ಮುಂದುವರ್ಸಲ್ಲ ನಾನು. ನಂಗೆ ಬ್ಲಾಕ್ ಮಾಡಕ್ಕಾರ ಯಾರ ಮಾಡ್ಬೇಕಲ್ಲಕ್ಕ, ನಂಗೂ ಆಸೆ. ನೋಡ್ತಾರ ಅವ್ರೆಲ್ಲಾರು ಇವ್ರಿಗೆ ಮೆಸೇಜ್ ಮಾಡಿ ಆಯ್ತಾ ಪ್ಲೀಸ್. ಇಲ್ಲೇ ಮಾಡ್ಬಿಟ್ಟಲ್ವಾ ಪ್ರಮೋಷನ್ ಅಷ್ಟೇ. ಕಳ್ಸಿದ್ರ ಅಕ್ಕ? ಆಯ್ತು. ದೋಸೆ ಬ್ಯಾಟರ್ ರೆಡಿ ಆಯ್ತಾ? ರೆಡಿ ಆಗಿದೆ. ಬೆಂಕಿ ಹಚ್ಚಿ. ನಮಗ್ ಒಲೆ ಹಚ್ಚಿ ಅನ್ನೋದು ಬಿಟ್ಬಿಟ್ರು ಬೆಂಕಿ ಹಚ್ಚಿ ಅಂತೆ. ಹೆಂಗೆ ಸೂಪರ್. ನೀವು ಆಯಿಲ್ ಕೊಡಿ. ನಮ್ ಕಿಚನ್ ಅಲ್ಲಿ ನಾವು ಹೆಲ್ತ್ ಗೆ ತುಂಬಾ ಪ್ರಿಫರೆನ್ಸ್ ಕೊಡೋದ್ರಿಂದ ನಿಮ್ಮ ಹೆಲ್ತಿ ಸ್ಪ್ರೌಟ್ಸ್ ದೋಸೆಗೆ ನಮ್ಮ ಹೆಲ್ತಿ ಫ್ರೀಡಮ್ ಆಯಿಲ್ ಯೂಸ್ ಮಾಡೋಣ. ಓಕೆ. ಸ್ವಲ್ಪ ಸೊ ಬಿಸಿ ಆಗಿದೆ ಇವಾಗ. ಓಕೆ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಯಾವ ಎಣ್ಣೆ? ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸದ್ಯ. ಓಕೆ. ಈಗ ದೋಸೆ ಬೇಯೋವರೆಗೂ ನಾವು ಕೆಲವೊಂದು ಬೇಯಿಸೋಣ. ಸುಮ್ನೆ ಒಂದಷ್ಟು PJ ಕ್ವೆಶನ್ಸ್ ಕೇಳ್ತೀವಿ, ಆನ್ಸರ್ ಮಾಡ್ಬೇಕು. ಓಕೆ. ಯಾವಾಗ್ಲೂ ಚಿಲ್ ಆಗಿರೋ ತರಕಾರಿ ಯಾವುದು? ಚಿಲ್ಲಿ. ರೆಡ್. ಚಿಲ್ಲಿನೂ ರೆಡ್. ಹಾಟ್ ಆಗಿರೋ ಆನ್ಸರ್ ಪಟ್ ಅಂತ ಹೇಳ್ಬಿಟ್ರು, ಮುಗಿ. ಕರೆಕ್ಟಾ? ಡಾಕ್ಟರ್ ಇಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಹಣ್ಣು ಯಾವುದು? ಆಪಲ್ ಅ ಡೇ ಕೀಪ್ಸ್ ಡಾಕ್ಟರ್ ಅವೇ. ಹಿಂಗೆ ಅಣ್ಣ ಮುಂದಲ್ಲಿಗೆ ವರ್ಲ್ಡ್ ಫೇಮಸ್, ಅಣ್ಣ ಮುಂದಲ್ಲಿಗೆ ಬ್ಯೂಟಿಫುಲ್ ಬೇಸು, ನಂದೆ ಬೇಸು. ಕರೆಕ್ಟ್ ತಾನೆ? ಮುಕ್ಕಣಕ್ಕ, ಅದಕ್ಕೆ ಸರಿ ನಿಂತವನಿ. ಈಗ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಒಂದೇ ₹1 ಇರತ್ತೆ. ನಿಮ್ ಮೊಬೈಲ್ ಅಲ್ಲಿ ಒಂದೇ 1% ಚಾರ್ಜ್ ಇರುತ್ತೆ. ನೀವ್ ಯಾವ್ದಕ್ ಪ್ರಿಫರೆನ್ಸ್ ಕೊಡ್ತೀರಾ? ಲೈಕ್ ಯಾವ ತರ ಅಂದ್ರೆ ಫಸ್ಟ್ ಚಾರ್ಜ್ಗೆ ಹಾಕೋತೀರಾ ಇಲ್ಲ ಫಸ್ಟ್ ಬ್ಯಾಂಕ್ ಬ್ಯಾಲೆನ್ಸ್? ಚಾರ್ಜ್ ಹಾಕೊಂತೀನಿ. ಯಾಕೆ? ಚಾರ್ಜ್ ಹಾಕೊಂಡ್ಮೇಲೆ ಅಲ್ವಾ ದುಡ್ಡು ಗಿಡ್ಡೆಲ್ಲ ಬರೋದು. ನಮಗೆ ಮೇನ್ ಇಂಪಾರ್ಟೆಂಟ್ ಫೋನಿಂದಾನೇ ದುಡ್ಡು. ಓ, ಚಾರ್ಜ್ ಹಾಕೋತಾರೆ ಫಸ್ಟ್. ಅಕ್ಕ ತಲೆ ಅಂದ್ರೆ ತಲೆ ಕಣಕ್ಕ. ಸೊ ತವಾ ಬಿಸಿ ಆಗಿದೆ. ಸುಮ್ಮನೆ ಲೈಟ್ ಆಗಿ ಹಾಕೋಬೇಕು. ಯಾವಾಗಿಂದ ನಿಮಗೆ ಇಂಟ್ರೆಸ್ಟ್ ಬಂದಿದ್ದು ಈ ತರ ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡಬಹುದು? ನಾನು ಶುರು ಮಾಡಿದ್ದು 7 ವರ್ಷ ಆಯ್ತು. ಓಕೆ. ಸೊ ಸಂತೋಷ್ ಅಲ್ಲಿ ಕೂತಿದ್ರು. ಟಿಕ್ಟಾಕ್ ಇಂದ ಶುರು ಆಯ್ತು ನಮ್ ಜರ್ನಿ. ಸಂತೋಷ್ ಅಲ್ಲಿ ಕೂತಿದ್ರು, ನಾನೇ ಕೂತ್ಕೊಂಡು ಸುಮ್ನೆ ಒಂದು ಹಾರ್ಡ್ ವಿಡಿಯೋ ಬಂತು ಅಂದ್ಬಿಟ್ಟು ಹಾಕಿದೆ. ಅದು ವೈರಲ್ ಆಯ್ತು. ಸೊ ಹಂಗಿಂದ ಶುರು ಆಯ್ತು ನಮ್ ಜರ್ನಿ. ವಾವ್. ಟಿಕ್ಟಾಕ್ ಇಂದ ಅರಳಿದೆ ಪ್ರತಿಭೆ. ಹೌದು. ಸೊ ರೆಡಿ ಆಗಿದೆ. ಓಕೆ. ಪ್ಲೇಟ್. ಓಕೆ. ಹೈ ಪ್ರೋಟೀನ್ ದೋಸಾ ವಿತ್ ಚಟ್ನಿ ರೆಡಿ ಆಗಿದೆ. ಸೂಪರ್. ಹೈ ಪ್ರೋಟೀನ್ ದೋಸಾ. After so long time eating something healthy.
ಆಕ್ಚುಲಿ ಇದು ಚಟ್ನಿ ಅವಶ್ಯಕತೆನೇ ಇಲ್ಲ. ಹಂಗೆ ತಿನ್ಬೋದು ಬಿಕಾಸ್ ನಾವು ಕಳೆಕಾಯಿ ಬೀಜ ಹಾಕಿದೀವಲ್ವಾ. ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಮಕ್ಕಳು ಟಿಫಿನ್ ಬಾಕ್ಸಿಗಂತೂ ವಾವ್. ನಾನೊಂದು ಹಾಗೆ ಸುಮ್ಮನೆ ಹೇಳ ನನ್ನ ಸ್ಟೈಲಲ್ಲಿ ಹೇಳಿ. ಹರಿಶಾಗೆ ಆಗ ಮಜ್ಗಿ. ಹೈ ಪ್ರೋಟೀನ್ ದೋಸೆ ಮಾಡುವ ವಿಧಾನ. ಒಂದು ಮಿಕ್ಸಿ ಜಾರಿಗೆ 12 ಗಂಟೆ ನೆನೆಸಿಟ್ಟುಕೊಂಡ ಕಾಬೂಲ್ ಕಡಲೆ, 1 ಕಪ್ ಕಡಲೆಕಾಯಿ ಬೀಜ, 1 ಕಪ್ ಹೆಸರು ಕಾಳು ಹಾಕಿ 2 ಹಸಿಮೆಣಸಿನಕಾಯಿ, 1 ಇಂಚು ಶುಂಠಿ, 4 ಎಸಳು ಬೆಳ್ಳುಳ್ಳಿ ಮತ್ತು 1 ಕಪ್ ಹಸಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಂತರ ಸ್ವಲ್ಪ ನೀರನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಒಂದು ದೊಡ್ಡ ಪಾತ್ರೆಗೆ ವರ್ಗಾಯಿಸಿ 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಸಿಕೊಂಡು ಹಿಟ್ಟು ಸ್ವಲ್ಪ ಫರ್ಮೆಂಟೇಶನ್ ಆಗಲು ಬಿಡಿ. ಈಗ ದೋಸೆ ತವಾ ಒಲೆಯ ಮೇಲಿಟ್ಟು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ತವಾ ಬಿಸಿಯಾದ ನಂತರ 1 ಸೌಟ್ ಸಿದ್ಧಪಡಿಸಿದ ಹಿಟ್ಟನ್ನು ಹಾಕಿ ತೆಳುವಾಗಿ ದೋಸೆಯ ಆಕಾರದಲ್ಲಿ ಹರಡಿ ದೋಸೆಯ ಸುತ್ತಲೂ ಮತ್ತು ಮೇಲ್ಭಾಗಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಧ್ಯಮ ಉರಿಯಲ್ಲಿ ಹೊಂಬಣ್ಣ ಬರುವವರೆಗೆ ಚೆನ್ನಾಗಿ ಬೇಯಿಸಿದರೆ ರುಚಿಕರವಾದ ಬಿಸಿಯಾದ ಹೈ ಪ್ರೋಟೀನ್ ದೋಸೆ ಸವಿಯಲು ಸಿದ್ಧ. ಓಕೆ, ಸೊ ನಿಮ್ಮ ಲೈಫು, ನಿಮ್ಮ ಪುಟ್ಟ ಕಂದಮ್ಮಗಳು ಹಾಗೆ ನಿಮ್ಮ ಯಜಮಾನರು ಯಾವಾಗಲೂ ನಿಮ್ಮ ಬಾಳಲ್ಲಿ ಈ ಹಸಿರು ಎಷ್ಟು ಸ್ವಚ್ಛವಾಗಿದೆಯೋ ಅಷ್ಟೇ ಸ್ವಚ್ಛವಾದ ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ. ಆಲ್ವೇಸ್ ಹಸಿರು ಉಳಿಸಿ ಬೆಳೆಸಿ. ಥ್ಯಾಂಕ್ ಯು ನಯನ ಅವರೇ. ಬರ್ತಾ ಇರಿ, ಯಾವಾಗ್ಲೂ Nice ಬರ್ತಾ ಇರಿ. being ಕಾಯ್ತಾ here. Thank ಇರ್ತೀನಿ. you. Thank you. Thank you. ಇವತ್ತು ಯಾವ ಮನೆ ಮದ್ದನ್ನ ತೋರಿಸೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಹಾಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಪ್ಲೀಸ್ ವೆಲ್ಕಮ್ ಪೂರ್ವಿ ಜಯರಾಜ್. ಡಾಕ್ಟ್ರೇ, ನಮಗೋಸ್ಕರ ಯಾವ ರೆಮಿಡಿ ಮಾಡ್ತೀರಾ ಇವತ್ತು? ನೋಡಿ, ತುಂಬಾ ಜನಕ್ಕೆ ಮೆಮರಿ ಪ್ರಾಬ್ಲಮ್ ಅಂದ್ರೆ ಅಯ್ಯೋ ಏನು ಜನರ ಹತ್ರ ಹೋಗ್ಬೇಡಿ. ನಿಮ್ ಎದುರಿಗೆ ನಾನು ನಿಂತಿದ್ದೀನಲ್ಲ ಮೇಡಮ್, ನನಗೆ ದೊಡ್ಡ ಮೆಮೊರಿ ಪ್ರಾಬ್ಲಮ್. ಆಕ್ಚುಲಿ ಮೊದಲೆಲ್ಲ ನಮ್ಗೆ ವಿದ್ಯಾರ್ಥಿಗಳಿಗೆ ಮಾತ್ರ ಸಮಸ್ಯೆ ಅಂತ ಅನ್ಸ್ತಾ ಇತ್ತು. ಖಂಡಿತ ನೀವು ಹೇಳಿದ್ ನಿಜ. ತುಂಬಾ ಜನ ಹೆಣ್ಮಕ್ಳಿಗೂ ಅಥವಾ ಒಂದು 30s 40s ಇರೋ ಗಂಡಸು ತುಂಬಾ ಜನ ಬರ್ತಾರೆ, ನಂಗೆ ಏನು ನೆನಪೇ ಇರಲ್ಲ, ಈಗ ಅಲ್ಲಿ ಇಟ್ಟಿದ್ದೆ ತುಂಬಾ ಗಂಟೆಗಟ್ಟಲೆ ಯೋಚನೆ ಮಾಡಂಗಾಗತ್ತೆ ಅಂತ. ಸೊ ಈ ಮೆಮರಿ ಅಂದ್ರೆ FRR ಅಂತ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ. ಅಂದ್ರೆ ಫೋಕಸ್ಸೇ ಮಾಡಕ್ಕಾಗಲ್ಲ. ಏನ್ ಇನ್ಫಾರ್ಮೇಶನ್ ತಗೊಳ್ತೀವೋ ಅದನ್ನ ರೀಟೈನ್ ಮಾಡ್ಕೊಳಕ್ಕಾಗಲ್ಲ, ಅದನ್ನ ನೆನ್ಪಿಟ್ಕೊಳಕ್ಕಾಗಲ್ಲ, ಬೇಕಾದಾಗ ರೀಕಾಲ್ ಮಾಡ್ಕೊಳಕ್ಕಾಗಲ್ಲ. ಅಥವಾ ಇದೆಲ್ಲ ಇದ್ದು ಸ್ಟ್ರೆಸ್ ಆದ್ರೆ ಆ ಗಡಿಬಿಡಿಲಿ ಇದ್ದಿದ್ದು ಮರ್ತ ಹೋಗುತ್ತೆ. ಇದೆಲ್ಲದಕ್ಕೂ ಸಹಾಯ ಮಾಡೋ ತುಂಬಾ ಸುಲಭವಾಗಿ ಮನೆ ಅಂಗಳದಲ್ಲೇ ಬೆಳಿಬಹುದಾಗಿರುವಂತಹ ಒಂದು ಇಂಗ್ರೀಡಿಯೆಂಟ್ ಇದೆ. ಅದರಿಂದ ಸುಮಾರು ಪದಾರ್ಥಗಳನ್ನ ಮಾಡಬಹುದು, ಅಡಿಗೆ ಮಾಡಬಹುದು. ಅದು ಬ್ರಾಹ್ಮಿ. ಓ ವಾವ್. ಎಸ್, ನಮ್ಗೆ ನೆನಪಿನ ಶಕ್ತಿ ಅಂದ ತಕ್ಷಣ ಪುರಾತನ ಕಾಲದಿಂದ ಉಪಯೋಗಿಸ್ತಾ ಇರೋದು ನೆನಪಾಗೋದೇ ಬ್ರಾಹ್ಮಿ. ಸೊ ಅದೇ ಬ್ರಾಹ್ಮಿನ ಉಪಯೋಗಿಸ್ಕೊಂಡು ಇವತ್ತು ವಿಶೇಷವಾದ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಸೂಪರ್. ನಮ್ಮ ಡಾಕ್ಟರ್ ಇವತ್ತು ನಮಗೋಸ್ಕರ ಬ್ರಾಹ್ಮಿ ಚಟ್ನಿಯನ್ನ ಮಾಡ್ತಾ ಇದ್ದಾರೆ. ಬ್ರಾಹ್ಮಿ ಚಟ್ನಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಶುರು ಮಾಡೋಣ. ಏನ್ ಬೇಕು ನಿಮಗೆ ಫಸ್ಟ್? ಫ್ರೈಯಿಂಗ್ ಪ್ಯಾನ್. ಓಕೆ, ಫ್ರೈಯಿಂಗ್ ಪ್ಯಾನ್. ಎಸ್, ನಾನು ಅವರೇ ಇದಕ್ಕೆ 2 ಸ್ಪೂನ್ ಎಣ್ಣೆ. ಓಕೆ, 2 ಸ್ಪೂನ್ ಎಣ್ಣೆ. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಬಳಸ್ಕೊಳ್ಳೋಣ. 1 ಸ್ಪೂನ್ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಬೇಳೆ. 1 ಸ್ಪೂನ್ ಕಡಲೆ ಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ. ಓಕೆ. ನಮಗೆ ಖಾರ ಜಾಸ್ತಿ ಬೇಕು ಅಂತಂದ್ರೆ 1 ಅಥವಾ 2 ಹಸಿಮೆಣಸಿನಕಾಯಿ ಹಾಕೋಬಹುದು. ಸುಮಾರು 2ರಷ್ಟು ಕೆಂಪು ಮೆಣಸಿನ್ಕಾಯಿ. ಸೊ ಇದು ಬಂದ್ಮೇಲೆ ರಾಹುಕೇತು ಬರ್ಬೇಕಲ್ಲ. ಓಕೆ. ಸೊ ನಮ್ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಸುಮಾರು 10 ಅಡ್ಗೆ ಮಾಡಕ್ ಬರುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ ನೋಡಿ ನಮ್ಗೆ. 10 ಅಥವಾ 15 ಸಣ್ಣ ಈರುಳ್ಳಿ, ದಪ್ಪ ಈರುಳ್ಳಿ ಆದ್ರೆ 1 ಹಾಕೊಳ್ಳಿ. 4 ಅಥವಾ 5 ಬೆಳ್ಳುಳ್ಳಿ. ಓಕೆ. ಸೊ 1 ದೊಡ್ಡ ಕಪ್ಪಷ್ಟು ಬ್ರಾಹ್ಮಿಯನ್ನ ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ತಗೊಂಡ್ಬಂದಿದ್ದೀನಿ, ಅದನ್ನ ಹಾಕಬಹುದು. ಓಕೆ. ಸೊ ಇದು ಮೇನ್ ಇಂಗ್ರೀಡಿಯೆಂಟ್. ಹೌದು ಬ್ರಾಹ್ಮಿ. ಓಕೆ. ಇದ್ರ ಜೊತೆಯಲ್ಲಿ 1 ಕಟ್ ಮಾಡಿ ಇಟ್ಕೊಂಡಿರೋ ಆಲ್ಮೋಸ್ಟ್ 1 ಟೊಮೆಟೊ ಹಾಕೊಳ್ಳಿ. ಓಕೆ. ಕಾಲುಗಳಷ್ಟು ತೆಂಗಿನಕಾಯಿ ಹಾಕೊಳ್ಳಿ, ರುಚಿ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಅಫ್ಕೋರ್ಸ್ ನೀವು ತುರಿಯೋದೇನು ಬೇಕಾಗಿಲ್ಲ, ಹಾಗೆ ಕಟ್ ಮಾಡಿ ಹಾಕೋಬಹುದು. ಓಕೆ. ಸೊ ಸಿಂಪಲ್, ಎಲ್ಲ ಇಂಗ್ರೀಡಿಯೆಂಟು ಒಂದಾದ್ಮೇಲೆ ಒಂದು ಬಾಡಿಸ್ಕೊಳ್ಬೇಕು ಅಷ್ಟೇ. ಸರಿ. ಸ್ವಲ್ಪ ಒಂದು 1/4 ಇಂಚಷ್ಟು ಓಕೆ ಹುಣ್ಸೆಹಣ್ಣು ಹಾಕೊಳ್ತಾ ಇದ್ದೀನಿ. ಎಸ್, ಚಟ್ನಿ ಅಲ್ಲ, ಅದರಿಂದ ಹುಣ್ಸೆಹಣ್ಣು ಇದ್ರೆ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ. ಸೊ ಅವರೇ ಇದು ಚೆನ್ನಾಗಿ ಬಾಡಿದೆ, ಫ್ರೈ ಆಗಿದೆ. ಅಫ್ಕೋರ್ಸ್ ಮಿಕ್ಸಿ ಮಾಡ್ಬೇಕು ಇದನ್ನ, ಬಟ್ ಒಂಚೂರು ತಣ್ಣಗಾದ್ರೆ ನಮ್ಗೆ ಮಿಕ್ಸಿ ಮಾಡಕ್ಕೆ ಅನುಕೂಲ ಆಗುತ್ತೆ. ಓಕೆ. ಸ್ವಲ್ಪ ಇದನ್ನ ತಣ್ಣಗೆ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಬಿಡ್ಲಾ ಪ್ಲೀಸ್? ಯಸ್.
ಅವ್ರೆ ತಣ್ಣಗಾಗಿದೆ ಇದು. Okay. ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಸ್ವಲ್ಪ ಕೊತ್ತಂಬರಿನೂ ಹಾಕೊಳ್ಳೋಣ. ಎಸ್ ಓಕೆ. ಈಗ ಬೌಲ್ಗೆ ಚಟ್ನಿ ರೆಡಿ ಹಾಕೊಂಡಿದ್ದೀರಾ. ಆದ್ರೆ ಒಂದು ಒಳ್ಳೆ ಒಗ್ಗರಣೆ ಇಲ್ಲದೆ ಇದ್ರೆ ಹೇಗೆ? ಹೌದು. ಅದರಿಂದ 1/4 ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಇಂಗನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ. ವಾವ್. ಸೊ ನಮ್ಮ SSP ಹಿಂಗು. ಎಸ್. ರುಚಿ ಬ್ಲಾಸ್ಟು ಪರಿಮಳ ಕ್ಲಾಸು. ಒಂದು 5 ಕರ್ಬೇನು. ಈ ಒಗ್ಗರಣೆ ಹಾಕಿ ಮತ್ತೆ ಅದನ್ನು ಬೇಯಿಸೋದೆಲ್ಲ ಏನು ಬೇಕಾಗಿಲ್ಲ. ಜಸ್ಟ್ ಸ್ವಲ್ಪ ಒಗ್ಗರಣೆ ತಣ್ಣಗೆ ಹಾಕ್ತಾ ಇದ್ದಾಗೆ ನಮ್ಮ ಚಟ್ನಿಗೆ ಅದನ್ನ ಸೇರಿಸೋದು. ವಾವ್. ಹಿಂಗು, ಬ್ರಾಹ್ಮಿ, ಕರ್ಬೇನು. ಆಹಾ, ಬಾಯಲ್ಲಿ ನೀರು ಬರ್ತಾ ಇದೆ. ನಯನ ಅವರೇ, ನಿಮ್ಗೆ ಇನ್ ಯಾವುದೇ ರೀತಿ ಮೆಮರಿ ಪ್ರಾಬ್ಲಮ್ ಬರಬಾರ್ದು. ಫೋಕಸ್ಸು, ಅಟೆನ್ಷನ್ನು, ರೀಕಾಲ್ ಮಾಡೋ ಕೆಪಾಸಿಟಿ ಎಲ್ಲ ವೃದ್ಧಿ ಆಗಲಿ. ಮೆಮರಿಗೆ ಅತ್ಯಂತ ಸೂಕ್ತವಾದಂತಹ ಬ್ರಾಹ್ಮಿ ಚಟ್ನಿ ನಿಮ್ಗೋಸ್ಕರ. ದಯವಿಟ್ಟು ಟೇಸ್ಟ್ ಮಾಡಿ. ಓಕೆ. ಸೊ ಇವತ್ತು ನಮ್ಮ ಡಾಕ್ಟ್ರು ಒಂದು ಒಳ್ಳೆ ರೆಮಿಡಿ. ಎಷ್ಟೋ ಜನ ನನ್ನ ಮಗಳಿಗೆ ಪಾಪ ಓದಿದ್ ನೆನಪೇ ಇರಲ್ಲ ಗುರು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಅಂಥವ್ರಿಗೆ ಇದು ತುಂಬ ಒಳ್ಳೆ ರೆಸಿಪಿ, ರೆಮಿಡಿ. ಟೇಸ್ಟ್ ಮಾಡೋಣ. ಅಪ್ಪ, ಒಂಥರ ಮಜಾ ಇದೆ ಇದು. ತುಂಬಾ ಡಿಫ್ರೆಂಟ್ ಫ್ಲೇವರ್ ಅಲ್ಲ? ಹೌದು. ಬಟ್ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದ್ರಂತೂ ಅದ್ರ ಮಜಾನೇ ಬೇರೆ. ತುಪ್ಪ ಹಾಕೊಂಡು ಬಿಸಿ ಅನ್ನಕ್ಕೆ ಸೂಪರ್. ಡಾಕ್ಟ್ರೆ, ಇವತ್ತು ಇಷ್ಟು ಅದ್ಭುತವಾದಂತಹ ರೆಮಿಡಿಯನ್ನ ತೋರಿಸೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ನೋಡಿದ್ರಲ್ಲ, ಇವತ್ತಿನ ನಮ್ಮ ರೆಸಿಪಿ ಹೆಲ್ದಿ ಅಷ್ಟೋ ಟೇಸ್ಟಿನೂ ಕೂಡ ಅಷ್ಟೇ ಸಖತ್ತಾಗಿತ್ತು. ನಮ್ಮ ಡಾಕ್ಟರ್ ಕೂಡ ಒಳ್ಳೆ ಹೋಮ್ ರೆಮಿಡಿಯನ್ನ ಹೇಳ್ಕೊಟ್ರು. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೆಸಿಪಿ ಹಾಗೆ ರೆಮಿಡಿಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ಸನ್ನೋದಿಯಾ ಪ್ರೆಸೆಂಟ್ಸ್ ಅಡುಗೆ ಮನೆ, ಕೋ ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸಿಲ್ ತರುತ್ತೆ ನಿಮ್ಮ ಅಡುಗೆಯ ಪಯಣದ ಪ್ರತಿಯೊಂದು ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮೆನ್ಸಸ್ ಬ್ಯೂಟಿಫುಲಿ ಪವರ್ಡ್ ಬೈ SSP ಹಿಂಗು, ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸು, ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ನಮ್ಮ ಅಡುಗೆ ಮನೆಯಲ್ಲಿ ಬಳಸಿರುವಂತಹ ಎಲ್ಲಾ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಟಾಟಾ, ಬಾಯ್.